ಮೂವಿ ಓಪನಿಂಗ್ ಸೀನ್‌ನಲ್ಲೇ ನಾವು ಒಂದು ಚಿಕ್ಕ ಹುಡುಗಿ ಸಾಂಗ್‌ನ ಹಾಡ್ಕೊಂಡು ಸೈಕಲ್‌ನ ಓಡಿಸ್ಕೊಂಡು ಆರಾಮಾಗಿ ಹೋಗ್ತಾ ಇರುತ್ತೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಒಂದ್ ಜಾಗದಲ್ಲಿ ಹೋಗ್ಬಿಟ್ಟು ಅವಳ ಸೈಕಲ್ ನಿಂತು ಹೋಗ್ಬಿಡುತ್ತೆ. ಆಟೋಮೆಟಿಕ್ ಆಗಿ ನಿಂತು ಹೋಗ್ಬಿಡುತ್ತೆ. ಈ ಮನೆ ಬಂದ್ಬಿಟ್ಟು ನೇಬರ್ ಕ್ರ್ಯಾಕರ್ ಅವ್ರದ್ದು ಮನೆ. ಇಲ್ಲಿರೋ ಒಬ್ಬ ತಾತ ಈ ಮಕ್ಳಿಗೆಲ್ಲ ತುಂಬಾ ಹಿಂಸೆ ಕೊಡ್ತಾ ಇರ್ತಾನೆ. ಹಾಗಾಗಿ ಆ ತಾತನ ಕಂಡ್ರೆ ಯಾರಿಗೂ ಇಷ್ಟನೇ ಇರೋದಿಲ್ಲ. ಆಗ ನೋಡ್ತಿದ್ದಂಗೆ ಅಲ್ಲಿಗೆ ನೇಬರ್ ಕ್ರ್ಯಾಕರ್ ಬಂದ್ಬಿಟ್ಟು ಆ ಹುಡುಗಿಗೆ ಚೆನ್ನಾಗಿ ಬೈಯಕ್ ಶುರು ಮಾಡ್ಬಿಡ್ತಾನೆ. "ಏಂತಕ್ ಬಂದಿದ್ಯಾ ಇಲ್ಲಿ? ನನ್ ಜಾಗ ಇದು, ಏಂತಕ್ ಬಂದಿದ್ಯಾ?" ಅಂತ. ಹಾಗೆ ಆ ಹುಡುಗಿ ಎದ್ರುಕೊಂಡು ಸೈಡ್‌ಗೆ ಹೋದಾಗ ನೇಬರ್ ಕ್ರ್ಯಾಕರ್ ಆ ಹುಡುಗಿ ಸೈಕಲ್‌ನ ಎತ್ಕೊಂಡ್ಬಿಟ್ಟು ಕಿತ್ತಾಕ್ಬಿಟ್ಟು ಶಿಸ್ತಾಗಿ ತನ್ನ ಮನೆಯೊಳಗಡೆ ಹೋಗ್ತಾ ಇರ್ತಾನೆ. ಆ ಹುಡುಗಿನೂ ಕೂಡ ಹತ್ಕೊಂಡು ಹೊಂಟೋಗ್ಬಿಡುತ್ತೆ. ಈ ನೇಬರ್ ಕ್ರ್ಯಾಕರ್ ಮನೆಯೊಳಗಡೆ ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ತಿರುಗಿ ನೋಡ್ತಾನೆ. ಇವನ್ನ ಯಾರೋ ಒಬ್ಬ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇದ್ ಬೇರೆ ಯಾರು ಅಲ್ಲ, ಇವನೇ ನಮ್ ಹೀರೋ. ಇವನ ಹೆಸರು ಡಿಜೆ ಅಂತ. ಈ ಡಿಜೆ ಯಾವಾಗ್ಲೂ ಈ ತಾತನ ಮೇಲೆ ಒಂದ್ ಕಣ್ಣು ಇಟ್ಟಿರ್ತಾನೆ, ಇವನ್ ಏನ್ ಮಾಡ್ತಾನೆ ಅಂತ. ಹಾಗೆ ಇವ್ರ ತಂದೆ ತಾಯಿ ಇವನ್ನ ಕೂಗ್ತಾರೆ. ಹಾಗಾಗಿ ಇವ್ರ ತಂದೆ ತಾಯಿ ಹತ್ರ ಹೋಗ್ಬಿಟ್ಟು ಇವನು ಇವತ್ತು ಕೂಡ ತಾತ ಒಂದ್ ಮಗುದು ಸೈಕಲ್ ಕಿತ್ತಾಕ್ಬಿಟ್ಟ ಅಂತ ಇರೋದ್ನೆಲ್ಲ ಹೇಳ್ತಾ ಇರ್ತಾನೆ. ಹಾಗಾಗಿ ಇವ್ರ ಅಮ್ಮನು ಕೂಡ ನಿನ್ಗೇನಾಗಿದೆಯಾ, ಫಸ್ಟ್ ಆ ಮನೇನ ಅಬ್ಸರ್ವ್ ಮಾಡೋದನ್ನ ಬಿಡು, ಸದ್ಯಕ್ಕೆ ನಾವು ಕಾನ್ಫರೆನ್ಸ್ಗೆ ಹೊರಗಡೆ ಹೋಗ್ತಾ ಇದೀವಿ, ಆದಷ್ಟು ಬೇಗ ಬಂದ್ಬಿಡ್ತೀವಿ, ನೀನ್ ಸ್ವಲ್ಪ ಹೊತ್ತಲ್ಲೇ ಬೇಬಿ ಸಿಟರ್ ಬಂದ್ಬಿಡ್ತಾಳೆ, ನೀನ್ ಆರಾಮಾಗಿ ಮನೇಲಿ ಇರು ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿ ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆಗ ಅಲ್ಲಿಗೆ ಇವನ್ ಫ್ರೆಂಡ್ ಬರ್ತಾನೆ. ಇವನ್ ಫ್ರೆಂಡ್ ಹೆಸರು ಚೌಡರ್ ಅಂತ. ಚೌಡರ್ ಬಂದ್ಬಿಟ್ಟು ನಾಳೆ ಹಲೋವಿನ್ ಇದೆಯಲ್ಲ, ನಾಳೆಗೆ ಯಾವ ಕಾಸ್ಟ್ಯೂಮ್ ಹಾಕೋಣ ನಾವು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಇವನು ಕೂಡ ಅಲ್ಲೂ ನಾನೇ ಚಿಕ್ಕ ಹುಡುಗ ಅಲ್ಲ, ಈಗ ನಾವು ಹಲೋವಿನ್ ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವನು ಕೂಡ ಹೌದಾ, ನೀನು ದೊಡ್ಡವನಾಗ್ಬಿಟ್ಟು ಆಗಿದ್ರೆ ನನ್ ಜೊತೆ ಬಾಸ್ಕೆಟ್ ಬಾಲ್ ಆಡು ಬಾ ಅಂದ್ಬಿಟ್ಟು ಸುಮ್ನೆ ಹಾಗೆ ಕರೀತಿರ್ಬೇಕಾದ್ರೆ ಹಾಗೆ ಆಡ್ತಾ ಆ ಬಾಲ್ ಇದೆಯಲ್ಲ ಸೀದಾ ಆ ನೇಬರ್ ಕ್ರ್ಯಾಕರ್ ಮನೆ ಹತ್ರ ಹೋಗಿ ಬಿದ್ದೋಗ್ಬಿಡುತ್ತೆ. ಇವರೆಲ್ಲ ಹೋಗಿ ನೋಡ್ತಾರೆ, ಆ ಮನೆ ಹತ್ರ ಬಿದ್ದಿರುತ್ತೆ. ಚೌಡರ್ಗಂತೂ ತುಂಬಾ ಹೆದರಿಕೆ ಆಗ್ತಿರುತ್ತೆ ಆ ಮನೆ ಒಳಗಡೆ ಹೋಗಿ ಆ ಬಾಲ್ನ ತಗೊಂಡ್ಬರೋದಕ್ಕೆ. ಅದಕ್ಕೋಸ್ಕರ ಇವನ್ಗೆ ಹೇಳ್ತಾನೆ, ದಯವಿಟ್ಟು ಹೋಗೋ ಆ ಬಾಲ್ನ ತಗೊಂಬಾರೋ, ನಾನು ತುಂಬಾ ಕಷ್ಟಪಟ್ಬಿಟ್ಟು ಆ ಬಾಲ್ನ ತಗೊಂಡಿದ್ದೀವಿ, ಪ್ಲೀಸ್ ತಗೊಂಬಾರೋ ಅಂತ. ಹಾಗಾಗಿ ಇವನು ಕೂಡ ನೀನ್ ಇದ್ದಿದ್ದೆ ಕರ್ಮ ಅಂದ್ಬಿಟ್ಟು ಇವ್ನು ಹೋಗ್ತಾನೆ ತಗೊಂಬರೋಣ ಅಂತ. ಮೆಲ್ಮೆಲ್ಲು ಬಾಲ್ ಹತ್ರ ಹೋದಾಗ ಆಗ ಅಲ್ಲಿಗೆ ಈ ನೇಬರ್ ಕ್ರ್ಯಾಕರು ಇವನ್ನ ಹಿಡ್ಕೊಳ್ಳೋಕೆ ಅಂತ ಬರ್ತಾರೆ. ಇವನು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗೋಕೆ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಟಕ್ಕನಾಗಿ ಹಿಡ್ಕೊಂಡ್ಬಿಟ್ಟು ನಿಂಗೊಂದು ಗತಿ ಕಾಣಿಸ್ತೀನಿ, ಎಷ್ಟಲ್ಲಿ ಹೇಳಿದ್ರು ನಮ್ಮ ಮನೆ ಹತ್ರ ಬರ್ಬೇಡ ಅಂದ್ರು ಬತ್ತಿದೆಯಲ್ಲ, ನಿಂಗೆ ಮಾಡ್ತೀನಿ ಇರು ಅಂತ ಹೇಳ್ತಿರ್ಬೇಕಾದ್ರೆ ಆಗ ನೇಬರ್ ಕ್ರ್ಯಾಕರ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಬಿದ್ದೋಗ್ಬಿಡ್ತಾರೆ. ಆ ನೇಬರ್ ಕ್ರ್ಯಾಕರ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದಂಗೆ ಈ ಮನೆಗೆ ಜೀವ ಬಂದಂಗಾಗುತ್ತೆ. ಈ ಮನೆ ಒಳಗಡೆ ಒಂದು ಬೆಂಕಿ ಉರಿಯೋಕೆ ಸ್ಟಾರ್ಟ್ ಆಗುತ್ತೆ. ನೇಬರ್ ಕ್ರ್ಯಾಕರ್ ಅವ್ರನ್ನ ಒಂದು ಆಂಬುಲೆನ್ಸ್ ಬಂದ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೊಂಟೋಗ್ಬಿಡ್ತಾರೆ. ಇವನಿಗೆ ಬೇಜಾರಾಗ್ತಾ ಇರುತ್ತೆ ಡಿಜೆಗೆ, ನನ್ನಿಂದನೇ ಈ ರೀತಿ ಆಗಿದ್ದು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಅಂತ. ಅದಕ್ಕೋಸ್ಕರ ಚೌಡರ್ ಕೂಡ ನೀನ್ ತಲೆ ಕೆಡ್ಸ್ಕೊಂಬೇಡ, ಇದೊಂದು ಬರೀ ಆಕ್ಸಿಡೆಂಟ್ ಅಷ್ಟೇ, ನೀನೇನ್ ಮಾಡಕ್ ಆಗ್ತದೆ ಇದಕ್ಕೆ, ಹುಡು ತಲೆ ಕೆಡ್ಸ್ಕೊಂಬೇಡ ಅಂತ ಇರ್ತಾರೆ. ಆಗ ಅಲ್ಲಿಗೆ ಡಿಜೆನ ನೋಡ್ಕೊಳಕ್ಕೆ ಅಂತ ತಯಾರು ಮಾಡಿರೋ ಬೇಬಿ ಸಿಟರ್ ಬರ್ತಾಳೆ. ಹಾಗಾಗಿ ಇವನು ಮನೆಗೆ ಹೊಂಟೋಗ್ಬಿಡ್ತಾನೆ. ಡಿಜೆನ ನೋಡ್ಕೋತಿದ್ದಂತಹ ಬೇಬಿ ಸಿಟರ್ ಹೆಸರು ಬಂದ್ಬಿಟ್ಟು ಎಲಿಜಬೆತ್ ಅಂತ. ಎಲಿಜಬೆತ್ ಹತ್ರ ಇವನ ಹತ್ರ ಇವತ್ತೇನ್ ನಡೆದಿತ್ತು ಅದನ್ನ ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಅವಳಂತೂ ಇವಳು ಮಾತೇ ಕೇಳ್ತಾ ಇರೋದಿಲ್ಲ. ಇವಳ್ದೆ ಮನೆ ರೀತಿ ಆಡ್ತಾ ಇರ್ತಾಳೆ. ನೋಡು, ನಾನು ಹೇಳೋದ್ ಮಾತ್ರ ಕೇಳ್ಬೇಕು, ನೀನು ರೂಮ್ಗಳು ಹೋಗ್ಬಿಟ್ಟು ಓದ್ಕೊಂಡು ಊಟ ಮಾಡ್ಬಿಟ್ಟು ಮನೆಗೆ ಹೋಗ್ಬೇಕಷ್ಟೇ, ನೀನ್ ಜಾಸ್ತಿ ಮಾತಾಡೋಂಗಿಲ್ಲ ಅಂದ್ಬಿಟ್ಟು ಒಂಥರ ಮಿಸ್ಬಿಹೇವಿಯರ್ ಮಾಡ್ತಾ ಇರ್ತಾಳೆ ಇವನ ಹತ್ರ. ಹಾಗಾಗಿ ಇವನು ಬಂದ್ಬಿಡ್ತಾನೆ ತನ್ನ ರೂಮ್ಗೆ ಬಂದ್ಬಿಟ್ಟು ಮಲ್ಕೋತಾನೆ. ಮಲ್ಕೊಂಡಿರ್ಬೇಕಾದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಮನೆಗೆ ಜೀವ ಬಂದ್ಬಿಡುತ್ತೆ. ಸಡನ್ ಆಗಿ ರೂಮ್ ಒಳಗಡೆ ಒಂದು ಶಾಡೋ ಬಂದ್ಬಿಟ್ಟು ಇವನ್ನ ಹಿಡ್ಕೊಳ್ಳೋ ರೀತಿ ಫೀಲ್ ಆಗ್ಬಿಡುತ್ತೆ. ಟಕ್ಕನೆ ನಿದ್ದೆಯಿಂದ ಎಚ್ಚರಿಕೆ ಆಗ್ಬಿಡ್ತಾನೆ. ಟೈಮ್ ನೋಡಿದ್ರೆ 11 ಗಂಟೆ ಆಗಿರುತ್ತೆ. ಆಗ ಇವನ್ಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ನ ಮಾತಾಡಿದಾಗ ಯಾರು ಕೂಡ ಮಾತಾಡ್ತಾನೆ ಇರೋದಿಲ್ಲ. ಇವನ್ಗೆ ಸ್ವಲ್ಪ ಭಯ ಆಗ್ಬಿಟ್ಟು ಆ ಮನೆನ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಆಗ ಟಕ್ಕನಿಗೆ ಇವನಿಂದ 2 ಕೈ ಬಂದ್ಬಿಡುತ್ತೆ. ಅದ್ ನೋಡಿದ್ರೆ ಬೇರೆ ಯಾರ್ದು ಅಲ್ಲ, ಈ ಎಲಿಜಬೆತ್ ಇದ್ದಾಳಲ್ಲ ಅವಳನ್ನ ಒಂದು ಬಾಯ್ ಫ್ರೆಂಡು, ಇವನ ಹೆಸರು ಬೋನ್ಸ್ ಅಂತ. ಡಿಜೆ ಅವಳ ಹತ್ರ ನೇಬರ್ ಕ್ರ್ಯಾಕರ್ ಮನೆಯಿಂದ ನಂಗೊಂದು ಕಾಲ್ ಬರ್ತೈತೆ ನೋಡು ಬಾ, ಇವತ್ತಾನೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು, ಆದ್ರೂ ಕೂಡ ಕಾಲ್ ಬರ್ತೈತೆ ನೋಡು ಅಂತ ತೋರಿಸ್ತಾನೆ. ಆದ್ರೆ ಅವಳು ಯಾವ್ದೋ ರೀತಿ ನಮ್ದಲ್ಲೇ ಇದೆಲ್ಲ ನೀನು ಮಾಡ್ತಾ ಇರೋ ತಲಾಟೆ ನನಗೆ ಗೊತ್ತಾಯ್ತು, ಸುಮ್ನೆ ಮಲ್ಕೊಂಡ್ಬಿಟ್ಟು ಬೋನ್ಸ್ ನ ಕರ್ಕೊಂಡು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಅವ್ರು ಹೋಗಾದ್ಮೇಲೆ ಇವನು ಮತ್ತೆ ಆ ಮನೆನ ನೋಡ್ತಿರ್ಬೇಕಾದ್ರೆ ಅಲ್ಲಿ ಯಾರು ಕಿಟಕಿ ಹತ್ರ ನಿಂತಿರೋ ರೀತಿ ಇವ್ನಿಗೆ ಫೀಲ್ ಆಗ್ಬಿಡುತ್ತೆ. ಹಾಗಾಗಿ ನಿಮಗೆ ಭಯ ಆಗ್ಬಿಟ್ಟು ಇನ್ನು ಫ್ರೆಂಡ್ ಚೌಡರ್ಗೆ ಫೋನ್ ಮಾಡ್ತಾನೆ. ಫೋನ್ ಮಾಡ್ಬಿಟ್ಟು ನಾವು ಡೈಲಿ ಸಿಗ್ತಿದ್ವಲ್ಲ ಅಡ್ಡ ಅಲ್ಲಿಗೆ ಬಾ ಅಂತ ಹೇಳ್ತಾನೆ. ಇವನು ಮನೆಯಿಂದ ಆಚೆ ಹೋಗ್ತಾ ಇರ್ಬೇಕಾದ್ರೆ ಎಲಿಜಬೆತ್ ಮತ್ತೆ ಬೋನ್ಸ್ ಇಬ್ರು ಕೂಡ ಆ ತಾತನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಬೋನ್ಸ್ ಇದನ್ನಲ್ಲ, ಇವನಿಗೆ ಚಿಕ್ಕ ವಯಸ್ಸಲ್ಲಿ ಒಂದು ಗಾಳಿಪಟ ತುಂಬಾ ಇಷ್ಟ ಇರುತ್ತೆ. ಆದ್ರೆ ಗಾಳಿಪಟ ಒಂದ್ ದಿವಸ ಇದ್ದಕ್ಕಿದ್ದಂಗೆ ಆ ನೇಬರ್ ಕ್ರ್ಯಾಕರ್ ಹತ್ರ ಮನೆ ಹತ್ರ ಬಿದ್ದಿರುತ್ತೆ. ಅದನ್ನ ಅವ್ನು ಎತ್ಕೊಂಡ್ಬಿಟ್ಟಿರ್ತಾನೆ. ಮತ್ತೆ ಅವನಿಗೂ ಒಬ್ಳು ಹೆಂಡತಿ ಇರ್ತಾಳೆ. ಆದ್ರೆ ಅವ್ರ ಹೆಂಡತಿನ ಇವನೇ ತಿಂದಾಕ್ಬಿಟ್ಟ ಅಂತ ಒಂದು ಸ್ಟೋರಿನ ಹೇಳ್ಬಿಟ್ಟು ಎಲಿಜಬೆತ್ಗೆ ತುಂಬಾ ಎದುರಿಸ್ತಾ ಇರ್ತಾನೆ. ಎಲಿಜಬೆತ್ ಅವಳನ್ನ ಆ ಮನೆಯಿಂದ ಆಚೆ ಹಾಕ್ಬಿಡ್ತಾಳೆ. ಹೋಗು, ನೀನ್ ಕುಡಿದು ಬಿಟ್ಟಿದ್ಯಾ ಜಾಸ್ತಿ ಅನ್ಬಿಟ್ಟು. ಇವನು ಕೂಡ ಮೆಲ್ಲೋಕೆ ಅವ್ರು ಗೊತ್ತಾಗ್ದಂಗೆ ಮನೆ ಆಚೆ ಹೋಗ್ಬಿಡ್ತಾನೆ. ಈ ಕಡೆ ಬೋನ್ಸ್ ಫುಲ್ ಕುಡಿದ್ಬಿಟ್ಟು ಆ ಮನೆನ ನೋಡ್ಬಿಟ್ಟು ಏನ್ ನನ್ನ ಹಂಗೆ ನೋಡ್ತಾ ಇದೀಯ ಅನ್ಬಿಟ್ಟು ಆ ಮನೆ ಹತ್ರ ಬಂದ್ಬಿಟ್ಟು ಆ ಬಾಟ್ಲನ್ನ ಎತ್ಬಿಟ್ಟು ಆ ಮನೆ ಹತ್ರ ಎಸ್ಬಿಟ್ಟು ಚೆನ್ನಾಗಿ ಬೈದಿರ್ತಾನೆ ಆ ಮನೆನ. ಆಗ ನೋಡ್ತಿದ್ದಂಗೆ ಅಲ್ಲಿಗೆ ಇವನು ಚಿಕ್ಕ ವಯಸ್ಸಲ್ಲಿ ಕಳೆದೋಗಿದ್ದಂತ ಒಂದು ಗಾಳಿಪಟ ಅವನಿಗೆ ಕಾಣಿಸುತ್ತೆ. ಇವನ್ ಫುಲ್ ಕುಡ್ದಿರ್ತಾನಲ್ಲ, ಹಾಗಾಗಿ ತನ್ನ ಗಾಳಿಪಟನ ತಗೊಂಡ್ಬರ್ಬೇಕು ಅಂದ್ಬಿಟ್ಟು ಆ ನೇಬರ್ ಕ್ರ್ಯಾಕರ್ ಮನೆ ಹತ್ರ ಹೋಗ್ಬಿಟ್ಟು ಆ ಡೋರ್ ಒಳಗಡೆ ಹೋಗ್ಬಿಟ್ಟು ಅವ್ನ ಗಾಳಿಪಟನ ಹಿಡ್ಕೊಂಡಿದ್ದ ತಕ್ಷಣ ಆ ಮನೆಯನ್ನ ಒಳಗಡೆ ಕಳ್ಕೊಂಡ್ಬಿಟ್ಟು ಡೋರು ಕ್ಲೋಸ್ ಆಗ್ಬಿಡುತ್ತೆ.
ಈ ಕಡೆ ಡಿಜೆ ಅವನ ಫ್ರೆಂಡ್ ಮೀಟ್ ಮಾಡಕ್ಕೆ ಅಂತ ಬರ್ತಾನೆ. ಅವ್ನ ಫ್ರೆಂಡ್ ಹತ್ರ ಬಂದ್ಬಿಟ್ಟು, ನೋಡು ನಾನೇ ಆ ಮಿಗ್ರೇಗರ್ನವ್ರನ್ನ ಸಾಯಿಸಿದ್ದು, ಅದಕ್ಕೋಸ್ಕರ ಮಿಗ್ರೇಗರ್ ಒಂದು ಆತ್ಮ ನನ್ನನ್ನ ಬಲಿ ತಗೊಳ್ಳೋಕೆ ನಾನು ಹಿಂದೆ ಬೀತಿದೆ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಫ್ರೆಂಡ್ ಮತ್ತೆ ಅದನ್ನ ಹೇಳ್ತಾನೆ, ಅದೊಂದು ಆಕ್ಸಿಡೆಂಟ್ ಅಂತ ನಾನು ಹೇಳಿದ್ನಲ್ಲೋ, ನೀನೇ ಬ್ಲೇಮ್ ತಗೊಂಬೇಡ, ಅದು ಜಸ್ಟ್ ಮರ್ತ್ಬಿಡು ಅಂತ ಹೇಳ್ತಾ ಇರ್ತಾನೆ. ನೀನ್ ತೋರಿಸ್ತೀನಿ ಬಾ ನನ್ನ ಜೊತೆ, ನನ್ಗೆ ಹೆಲ್ಪ್ ಮಾಡು ಅಂದ್ಬಿಟ್ಟು ಶಿಸ್ತಾಗಿ ಆ ಮನೆ ಹತ್ರ ಕರ್ಕೊಂಡು ಹೋಗ್ತಾನೆ. ಆ ಮನೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಬಗ್ಗಿ ನೋಡ್ತಾ ಇರ್ತಾನೆ. ಹಾಗಾಗಿ ಇನ್ ಫ್ರೆಂಡ್ ಚೌಡರು, ನೋಡಿ ಇದೇ ರೀತಿ ಎದುರ್ಕೊಂಡಿದ್ರೆ ಏನು ಆಗಲ್ಲ, ಆ ಮನೇಲಿ ಏನು ಇಲ್ಲ, ನಾನು ತೋರಿಸ್ತೀನಿ ನೋಡಿ ನಿನ್ಗೆ ಅನ್ಬಿಟ್ಟು ಇವನು ಆ ಮನೆ ಹತ್ರ ಹೋಗಕ್ ಶುರು ಮಾಡ್ತಾನೆ. ಆ ಮನೆ ಹತ್ರ ಹೋಗ್ಬಿಟ್ಟು ಆ ಮನೆ ಡೋರ್ ಬಿಲ್ನು ಕೂಡ ಹೊಡಿತಾನೆ. ನೋಡ್ದ ಏನು ಇಲ್ಲ, ನೀನ್ ಸುಮ್ನೆ ಏನೇನೋ ಅನ್ಕೋತಿದ್ದಿ ಅಂತ ಹೇಳ್ತಿರ್ಬೇಕಾದ್ರೆ ಆ ಮನೆಗೆ ಜೀವ ಬಂದ್ಬಿಡುತ್ತೆ. ಆ ಮನೆಗೆ ಹಲ್ಲು ಗಿಲ್ಲು ಕಣ್ಣು ಎಲ್ಲ ಬಂದ್ಬಿಟ್ಟು ಇವನ್ನ ಹಿಡ್ಕೊಳ್ಳೋಕೆ ಅಂತ ಟ್ರೈ ಮಾಡ್ತಾ ಇರುತ್ತೆ. ಇವನು ಅಯ್ಯೋ ದೇವ್ರೆ ಯಪ್ಪ ಅನ್ಕೊಂಡು ಆ ಶಿಸ್ತಾಗ ಅಲ್ಲಿಂದ ಓಡ್ ಬಂದ್ಬಿಡ್ತಾನೆ. ಓಡ್ ಬಂದ್ಬಿಟ್ಟು ಟಕ್ಕನಿಗೆ ಇವರಿಬ್ಬರು ಹೋಗ್ಬಿಟ್ಟು ಮನೆ ಡೋರ್ನ ಅನ್ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗಿದ್ದಂಗೆನೆ ಇವರು ಮತ್ತೆ ಬೈನಕುಲರ್ ಇಂದ ಆ ಮನೆನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಎಲಿಜಬೆತ್ ಬರ್ತಾಳೆ. ಎಲಿಜಬೆತ್ ಬಂದಿದ ತಕ್ಷಣ ಈ ರೀತಿ ನೆನೆ ನಮ್ಮ ಹತ್ರ ಎಲ್ಲ ಆಯ್ತು ಅಂತ ಹೇಳಿದಾಗ ಅವಳು ಕೂಡ ನಂಬೋದಿಲ್ಲ, ಇವ್ರುಗಳು ನಮ್ಮ ಮಾತ್ರ ನಂಬಲ್ಲ ಅಂದ್ಬಿಟ್ಟು ಮತ್ತೆ ಇವರು ಆ ಮನೆನ ನೋಡ್ತಿರ್ಬೇಕಾದ್ರೆ ಆಗ ಯಾವ್ದೋ ಒಂದು ಹುಡುಗಿ ಆ ಮನೆ ಹತ್ರ ಹೋಗ್ತಾ ಇರುತ್ತೆ. ಆ ಹುಡುಗಿ ಹೆಸರು ಜೇನಿ ಅಂತ. ಇವರು ಕೂಡ ಈ ಹುಡುಗಿ ಅಲ್ಲಿ ಹೋಗ್ತೈತಲ್ಲ ಅನ್ಬಿಟ್ಟು ಆ ಹುಡುಗಿ ಹತ್ರ ಹೋಗ್ಬಿಟ್ಟು, ನೋಡು ಆಚೆ ಬಾ, ಅಲ್ಲಿರ್ಬೇಡ, ಅದೊಂದು ದೇವ್ರ ಮನೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಆ ಹುಡುಗಿ ಕೇಳ್ತಾ ಇರೋದಿಲ್ಲ. ಏನೇನೋ ಮಾತಾಡ್ತಿದ್ದೀರ ಹುಚ್ಚರುಗಳ ಅಂತ ಹೇಳ್ತಾ ಇರ್ಬೇಕಾದ್ರೆ ನೋಡ್ತಿದ್ದಂಗೆನೆ ಆ ಮನೆಗೆ ಮತ್ತೆ ಜೀವ ಬಂದ್ಬಿಡುತ್ತೆ. ಜೀವ ಬಂದ್ಬಿಟ್ಟು ಈ ಹುಡುಗಿನ ತನ್ನ ಬಾಯಿ ಒಳಗಡೆಗೆ ಹೇಳ್ಕೊಳಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇವಳು ಕೂಡ ಕಾಪಾಡಿ ಅಂತ ಕೆರ್ಚ್ಕೋತಾ ಇರ್ತಾಳೆ. ಆದ್ರಿಂದ ಇವರಿಬ್ರು ಹೋಗ್ಬಿಟ್ಟು ಈಗ ಮಾಡಿ ಅಲ್ಲಿಂದ ಕಾಪಾಡ್ಬಿಡ್ತಾರೆ. ಆಗ ಟಕ್ಕನಿಗೆ ಅಲ್ಲಿಗೆ ಎಲಿಜಬೆತ್ ಆಚೆ ಬಂದ್ಬಿಡ್ತಾಳೆ. ಆಗ ಆ ಮನೆ ಟಕ್ಕನಿಗೆ ಸರ್ ಹೋಗ್ಬಿಡುತ್ತೆ. ಇವನು ಮತ್ತೆ ಹೇಳ್ತಾನೆ, ಈ ಮನೇಲಿ ಒಂದು ದೆವ್ವ ಇದೆ, ತಿನ್ನೋಕ್ ಟ್ರೈ ಮಾಡ್ತಿತ್ತು ನಮ್ನ ಅಂತ. ಆದ್ರೆ ಇದನ್ನೆಲ್ಲ ನಮ್ದಲ್ಲೇ, ನೀನ್ ಇದ್ದಿದ್ದೆ ಕೋಳು, ಬೋಟ್ಸ್ ನ ಹುಡ್ಕೊಂಡ್ ಬರ್ತೀನಿ, ಎಲ್ಲಿಂದ ಕಾಣಿಸ್ತಿಲ್ಲ ಅನ್ಬಿಟ್ಟು ಅವಳು ಕೂಡ ಹೊಂಟೋಗ್ಬಿಡ್ತಾಳೆ. ಇವನು ಜನಿನ ಕರ್ಕೊಂಡು ತನ್ನ ರೂಮ್ಗೆ ಬರ್ತಾನೆ. ಅವಳು ಕೂಡ ಬಂದ್ಬಿಟ್ಟು ಏನಾಗ್ತಾ ಇದೆಯಲ್ಲ, ಮನೆ ಯಾವ್ದು, ಏನಾದ್ರೂ ಅದು ವಿಷಯ ಅಂತ ಕೇಳ್ತಾ ಇರ್ಬೇಕಾದ್ರೆ ಇವರು ಕೂಡ ಮನೇಲಿ ಒಬ್ಬ ತಾತ ಇದ್ದಾನೆ ಕರ್ಕೊಂಡು ಅವನ ಆತ್ಮ ಅಲ್ಲಿರೋದು ಅಂತ ಇವರು ಹೇಳ್ತಾ ಇರ್ತಾರೆ. ಮತ್ತೆ ಹೀಗೆ ಇವ್ರು 3 ಜನ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಮತ್ತೆ ಆ ಮನೆ ಹತ್ರ ನೋಡ್ತಾರೆ. ಆ ಮನೆ ಹತ್ರ ಒಂದು ಪಪ್ಪಿ ಹೋಗ್ಬಿಟ್ಟು ಸುಸ ಮಾಡ್ಬಿಡುತ್ತೆ. ಇದರಿಂದ ಆ ಪಪ್ಪಿನೂ ಕೂಡ ಒಳಗಡೆ ಕೆಳ್ಕೊಂಡ್ ಬಂದ್ಬಿಡುತ್ತೆ. ಇದರಿಂದ ನಾವು ಪೊಲೀಸ್ನವ್ರಿಗೆ ಕಾಲ್ ಮಾಡಿ ಸಹಾಯ ಕೇಳ್ಬೇಕು ಅಂದ್ಬಿಟ್ಟು ಕಾಲ್ ಮಾಡ್ತಾರೆ. ಮತ್ತೆ ಆ ಮನೆ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವತ್ತು ಹಾಲೋವಿನ್ ಇರುತ್ತೆ. ಇಷ್ಟೊಂದು ಜನ ಮಕ್ಳುಗಳೆಲ್ಲ ಈ ಮನೆಗೆ ಬಂದ್ಬಿಟ್ಟು ಚಾಕ್ಲೇಟ್ಸ್ ನ ಕೇಳ್ತಾರೆ. ಹಾಗೇನಾರು ಬಂದ್ ಕೇಳಿದ್ರೆ ಏನ್ ಗತಿಯ ಮಕ್ಳದು ಅಂತ, ಇದನ್ನ ಹೇಗಾದ್ರೂ ಮಾಡಿ ನಾವು ತಡಿಬೇಕು ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಪೊಲೀಸರು ಕೂಡ ಬರ್ತಾರೆ. ಪೊಲೀಸರು ಬಂದ್ಬಿಟ್ಟು, ಏನ್ ಮಕ್ಳ ಏನು ಕಾಲ್ ಮಾಡಿದ್ರಲ್ಲ, ಏನ್ ವಿಷಯ ಅಂದಾಗ, ನೋಡಿ ಈ ಮನೇಲಿ ಒಂದು ಆತ್ಮ ಇದೆ, ಅದೆಲ್ಲ ಮನುಷ್ಯರು ಕೂಡ ಸಾಯಿಸ್ಕೊಂಡು ಈಗ ತಾನೇ ಒಂದು ನಾಯಿನೂ ಕೂಡ ಹೊರಗಡೆ ಕೇಳ್ಕೊತು ಅಂದಾಗ, ಇವತ್ತು ಹಾಲೋವಿನ್ ಇರುತ್ತಲ್ಲ, ನಿಮ್ಗನ್ ಬೇರೆ ಕೆಲಸ ಇಲ್ವೇನ್ರು, ನನ್ನ ಹತ್ರನೇ ತಲಾಟೆ ಮಾಡ್ತಿದ್ದೀರ ಅಂತ ಬೈತಾ ಇರ್ತಾನೆ. ಅದಕ್ಕೆ ಅವರು ಕೂಡ ಇಲ್ಲ ನಾನು ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ ಅನ್ಬಿಟ್ಟು ಟೀಚರ್ ಹೋಗ್ಬಿಟ್ಟು ಆ ಮನೆ ಹತ್ರ ಕುಂಡಾಡ್ತಾನೆ, ನೆಗರಾಡ್ತಾನೆ. ಬಟ್ ಆದ್ರೆ ಏನು ಯೂಸ್ ಆಗೋದಿಲ್ಲ. ಇದರಿಂದ ಪೊಲೀಸ್ ಆಫೀಸರ್ ಪಾಪ ಬಂದ್ಬಿಟ್ಟು ಬಾರ ಇಲ್ಲಿ ಅನ್ಬಿಟ್ಟು, ಇದೇ ರೀತಿ ಮಾಡ್ತಿದ್ರೆ ನಿಮ್ಮನ್ನ ಎತ್ತಿ ಜೈಲಿಗೆ ಹಾಕ್ಬಿಡ್ತೀನಿ ಅನ್ಬಿಟ್ಟು ಹೆದರಿಸ್ತಾ ಇರ್ತಾನೆ. ಪೊಲೀಸ್ನವರು ಇಲ್ಲಿಂದ ಹೋಗ್ತಾ ಇರೋ ಅನ್ಬಿಟ್ಟು ಬೈದ್ಬಿಟ್ಟು ಕಳಿಸ್ತಾರೆ. ಅವರು ಕೂಡ ಈ ಪೊಲೀಸ್ನವ್ರನ್ನ ಮಾತ್ರ ನಂಬಲ್ಲ, ಇದಕ್ಕಿಂತ ಸ್ವಲ್ಪ ಎಕ್ಸ್ಪರ್ಟ್ ಆಗಿರೋನೊಬ್ಬ ಇದ್ದಾನೆ, ನಾವು ಅವನ ಹತ್ರ ಹೋಗೋಣ ಅಂತ ಒಬ್ಬನ ಹತ್ರ ಬರ್ತಾರೆ. ಇವನ ಹೆಸರು ಸ್ಕಲ್ ಅಂತ. ಇವನ್ ತುಂಬಾ ವಿಡಿಯೋ ಗೇಮ್ ಮಾಡ್ತಾನೆ. ಅವನ ಹತ್ರ ಬಂದ್ಬಿಟ್ಟು, ಈ ರೀತಿ ಒಂದು ಮನೆ ಇದೆ, ಅದ್ರೊಳಗಡೆ ಒಂದು ಆತ್ಮ ಇದೆ, ಅದನ್ನ ಹೇಗ್ ನಾವು ಓಡಿಸೋದು, ಅದನ್ನ ಅದ್ರ ಕಥೆನ ಹೇಗ್ ಮುಗಿಸೋದು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಇವನು ಕೂಡ, ನೋಡು ನಾನು ಈ ತರ ಗೇಮ್ಸ್ ಗಳನ್ನೆಲ್ಲ ತುಂಬಾ ಆಡ್ತಾ ಇರ್ತೀನಿ, ಎಲ್ಲ ಗೇಮ್ಸ್ ಅಲ್ಲೂ ಸೋರ್ಸ್ ಆಫ್ ಲೈಫ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಆತ್ಮ ಆಗ್ಲಿ ಯಾವ್ದೋ ಒಂದು ಪ್ರಾಣಿ ಆಗ್ಲಿ ಜೀವ ಆಗ್ಲಿ ಸತ್ತೋಗ್ಬಿಡುತ್ತೆ. ಅದೇ ರೀತಿ ನೀನು ಕೂಡ ಆ ಆತ್ಮೊಂದು ಸೋರ್ಸ್ ಆಫ್ ಲೈಫ್ ಅಂದ್ರೆ ಅದ್ರ ಹಾರ್ಟ್ ಹತ್ರ ಅಟ್ಯಾಕ್ ಮಾಡು, ಅದು ಕೂಡ ನಾಶ ಆಗ್ಬೋದು ಅಂತ ಒಂದು ಐಡಿಯಾನ ಕೊಡ್ತಾನೆ. ಇವ್ರಿಗೆ ಗೊತ್ತಾಗುತ್ತೆ ಆ ಮನೆ ಒಂದು ಹಾರ್ಟ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದ್ರ ಕಥೆನ ಮುಗಿಸ್ಬೋದು ಅಂತ. ಬಂದ್ಬಿಟ್ಟು ತನ್ನ ಮನೆ ಒಳಗಡೆ ಒಂದು ಪ್ಲಾನಿಂಗ್ ನ ಮಾಡ್ಕೋತಾ ಇರ್ತಾರೆ. ಒಂದು ಮನೆ ಹಾರ್ಟಿಗೆ ಹೇಗೆ ಅಟ್ಯಾಕ್ ಮಾಡೋದು ಅಂತ. ಅದರಲ್ಲಿ ಒಂದು ಸ್ಟೂಪಿಡ್ ಐಡಿಯಾನ ತಗೋತಾರೆ ಇವರು. ವರ್ಕ್ ಆಗದೆ ಇರೋದ ಐಡಿಯಾನೇ ಇದು. ನಾವು ಒಂದು ಡಮ್ಮಿ ಗೊಂಬೆನ ಮಾಡ್ಬಿಟ್ಟು ಅದ್ರ ಒಳಗಡೆ ನಿದ್ದೆ ಔಷಧಿನ ಹಾಕ್ಬಿಟ್ಟು ಅದನ್ನ ಕಳ್ಸೋಣ ಅದ್ರ ಮುಂದೆ, ಅದು ಅದನ್ನ ನುಂಗಿದ ತಕ್ಷಣ ಅದು ಕೂಡ ಮಲ್ಕೊಂಡ್ಬಿಡುತ್ತೆ ಅಂತ ಒಂದು ಸ್ಟೂಪಿಡ್ ಐಡಿಯಾನ ಮಾಡ್ಕೋತಾರೆ. ಇವರು ಕೂಡ ಸರಿ ಆಯ್ತು ಹಂಗೆ ಮಾಡೋಣ ಅಂತ ಒಪ್ಕೊಂಡ್ಬಿಟ್ಟು ಚೌಡೂರ್ ಹೋಗ್ಬಿಟ್ಟು ಒಂದು ಮೆಡಿಕಲ್ ಶಾಪ್ ಇಂದ ಈ ನಿದ್ದೆ ಹೋಗುವಂತಹ ಒಂದು ಔಷಧಿನ ತಗೊಂಡ್ಬಂದ್ಬಿಟ್ಟು ಒಂದು ವ್ಯಾಕ್ಯೂಮ್ ಕ್ಲೀನರ್ಗೆ ಆ ರೀತಿ ಒಂದು ಬಟ್ಟೆನ ಹಾಕ್ಬಿಟ್ಟು ಅದ್ರ ಒಳಗಡೆ ಈ ಔಷಧಿಗಳನ್ನೆಲ್ಲ ಇಟ್ಬಿಟ್ಟು ಇವರೆಲ್ಲರೂ ಕೂಡ ಆ ಮನೆ ಮುಂದೆ ಹೋಗ್ತಾರೆ. ಆ ಮನೆ ಮುಂದೆ ಹೋಗ್ಬಿಟ್ಟು ಆ ವ್ಯಾಕ್ಯೂಮ್ ಕ್ಲೀನರ್ ಆನ್ ಮಾಡ್ತಾರೆ. ಆನ್ ಮಾಡಿದ ತಕ್ಷಣ ಆ ವ್ಯಾಕ್ಯೂಮ್ ಕ್ಲೀನರ್ ಶಿಸ್ತಾಗಿ ಆ ಮನೆ ಹತ್ರ ಹೋಗ್ತಾ ಇರುತ್ತೆ. ಮನುಷ್ಯ ಇರಬಹುದು ಅಂದ್ಬಿಟ್ಟು ಅದು ಕೂಡ ರಿಯಾಕ್ಟ್ ಆಗಕ್ ಶುರುವಾಗುತ್ತೆ. ಅದು ಕೂಡ ಆ ಗೊಂಬೆನ ಅವ್ರ ಒಳಗಡೆ ಎಳ್ಕೊಬೇಕು ಅನ್ನೋಷ್ಟರಲ್ಲಿ ಟಕ್ಕನಗಳಿಗೆ ಆ ಪೊಲೀಸ್ ಆಫೀಸರ್ ಕೂಡ ಅಲ್ಲಿಗೆ ಬಂದ್ಬಿಟ್ಟು ಈ ಮಕ್ಳುಗಳಿಗೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ, ರೋಡ್ ನೆಲ್ಲ ಮತ್ತೆ ಗಲೀಜ್ ಮಾಡ್ತಾ ಇದಾವೆ, ಏನ್ ಮಾಡ್ತಾ ಇದೀರ ಅಂದ್ಬಿಟ್ಟು ಅವ್ರನ್ನ ಹತ್ರ ಎಲ್ಲ ಬೈಟ್ ಬಿಡ್ತಾರೆ ಚೆನ್ನಾಗಿ. ನಿಮ್ ಬುದ್ಧಿ ಕಲಿಸ್ಲೇಬೇಕು ಅಂದ್ಬಿಟ್ಟು ಇವರೆಲ್ಲರನ್ನು ಕೂಡ ಎತ್ಬಿಟ್ಟು ಕಾರ್ ಒಳಗಡೆ ಹಾಕುತ್ತಾರೆ ಸ್ಟೇಷನ್ ಕರ್ಕೊಂಡು ಹೋಗಕ್ಕೆ ಅಂದ್ಬಿಟ್ಟು. ಆಗ ಪೊಲೀಸ್ ಆಫೀಸರ್ ಕಾನ್ಸ್ಟೇಬಲ್ಗೆ ಒಂದು ವಾಯ್ಸ್ ಕೇಳಿಸುತ್ತೆ. ಹಾಗಾಗಿ ನಂಗೇನೋ ಒಂದು ವಾಯ್ಸ್ ಕಳಿಸ್ತಾ ಇದೆ ಆ ಮನೆಯಿಂದ ಅಂದಾಗ ಇವ್ರು ಕೂಡ ಸರಿ ಏನ್ ಬಾ ನೋಡ್ಕೊಂಡ್ ಬಂದ್ಬಿಡೋಣ ಅನ್ಬಿಟ್ಟು ಇಬ್ರು ಕೂಡ ಆ ಮನೆ ಹತ್ರ ಹೋಗ್ತಾರೆ.
ಮಾಡ್ತಾರೆ. ಆ ಮನೆ ಹತ್ರ ಹೋಗ್ಬಿಟ್ಟು ಬಿಲ್ನು ಕೂಡ ಬಾರಿಸ್ತಾರೆ, ಏನು ಯೂಸ್ ಆಗೋದಿಲ್ಲ. ಮತ್ತೆ ಇಬ್ರು ಕೂಡ ಒಂದೊಂದ್ ಕಡೆಗೆ ಹೋಗ್ತಾರೆ. ಈ ಕಡೆ ಕಾನ್ಸ್ಟೇಬಲ್ ಒಂದ್ ಕಡೆಗೆ ಬರ್ತಾನಲ್ಲ, ಬಂದ್ಬಿಟ್ಟು ಏನಾರು ಇದೆ ಅಂತ ನೋಡ್ತಾ ಇರ್ಬೇಕಾದ್ರೆ ಮರನೇ ಮೂವ್ ಆಗಕ್ ಶುರು ಆಗುತ್ತೆ. ಮೂವ್ ಆಗ್ಬಿಟ್ಟು ಇವನ್ನ ಲಾಕ್ ಮಾಡ್ಕೊಂಡ್ಬಿಡುತ್ತೆ. ಇದನ್ನ ನೋಡಿದಂತ ಪೊಲೀಸ್ ಆಫೀಸರು ಅಲ್ಲಿಂದ ಓಡೋಗೋಗಿ ಟ್ರೈ ಮಾಡ್ತಾನೆ, ಆದ್ರೂ ಕೂಡ ಬಿಡೋದಿಲ್ಲ. ಅವನು ಕೂಡ ಶಿಸ್ತಾಗಿ ಲಾಕ್ ಮಾಡ್ಕೊಂಡು ಇಬ್ರನ್ನು ಕೂಡ ತನ್ನ ಮನೆ ಒಳಗಡೆಗೆ ಹೇಳ್ಕೊಂಡ್ಬಿಡುತ್ತೆ. ಇವ್ರಿಗೂ ಇದನ್ನ ನೋಡ್ಬಿಟ್ಟು ಫುಲ್ ಹೆದರಿಕೆ ಆಗ್ತಾ ಇರುತ್ತೆ. ಆಗ ನೋಡ್ತಿದ್ದಂಗೆನೆ ಇವ್ರ ಅಕ್ಕಪಕ್ಕ ಇದ್ದಂತ ಮರಗಳಿಗೆಲ್ಲ ಜೀವ ಬಂದ್ಬಿಟ್ಟು ಇವ್ರ ಕಾರ್ ಒಳಗಡೆ ಕೂತಿರ್ತಾರಲ್ಲ, ಅದು ಲಾಕ್ ಆಗಿರುತ್ತೆ. ಹಾಗಾಗಿ ಆ ಕಾರ್ನ ಎತ್ಕೊಳ್ಳೋಕೆ ಶುರು ಮಾಡುತ್ತೆ. ಆ ಕಾರ್ನ ಎತ್ಕೊಂಡು ಶಿಸ್ತಾಗಿ ತನ್ನ ಬಾಯಿ ಒಳಗಡೆಗೆ ಹಾಕೊಂಡ್ಬಿಡುತ್ತೆ. ಆ ಮನೆ ಒಳಗಡೆ ಅಂತಾಗ ಮನೆ ಮಧ್ಯೆ ಒಂದು ಫುಲ್ ಓಲ್ ಆಗಿರೋ ತರ ಒಂದು ಇದು ಬರುತ್ತೆ, ಫುಲ್ ಆಳವಾಗಿರೋ ಅಂತ ಒಂದು ಗುಂಡಿ ತರ ಇರುತ್ತೆ. ಅದ್ರೊಳಗಡೆಗೆ ಇವ್ರನ್ನ ಹಾಕಕ್ಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಇವ್ರು ಹಿಂದೆ ಇದ್ದಂತ ಒಂದು ಗ್ಲಾಸ್ ನ ಹೊಡ್ಕೊಂಡು ಅಲ್ಲಿಂದ ಆಚೆ ಹೊಡ್ಕೋಕೆ ಟ್ರೈ ಮಾಡ್ತಾರೆ. ಆದ್ರೆ ಆಗೋದಿಲ್ಲ, ಡೋರು ಕ್ಲೋಸ್ ಆಗಿ ಹೋಗ್ಬಿಡುತ್ತೆ. ಆ ಕಾರು ಆ ಗುಂಡಿ ಒಳಗಡೆ ಹೋಗಿದ ತಕ್ಷಣ ಈ ಮನೆ ನಾರ್ಮಲ್ ರೂಪಕ್ಕೆ ಬರಕ್ ಶುರು ಆಗ್ಬಿಡುತ್ತೆ. ಇದನ್ನೆಲ್ಲ ಇವ್ರು ಅಬ್ಸರ್ವ್ ಮಾಡ್ತಾರೆ. ಇನ್ನು ಈ ಮನೆ ಒಳಗಡೆ ಲಾಕ್ ಆಗ್ಬಿಟ್ಟಿರ್ತಾರೆ ಇವರು. ಈಗ ಇವ್ರುಗಳು ನಾವಿಂದ ಆಚೆ ಹೋಗ್ಬೇಕು ಅಂದ್ರೆ ಇದಕ್ಕೆ ಉರಿತಾ ಇರೋಂತ ಹೃದಯನ ಹುಡುಕ್ಬಿಟ್ಟು ಅದನ್ನ ವಾರಿಸ್ಬೇಕು, ಅವಾಗ ಮಾತ್ರ ಇಲ್ಲಿಂದ ಆಚೆ ಹೋಗಕ್ ಸಾಧ್ಯ ಅಂತ ಒಂದು ಪ್ಲಾನ್ ಆಗ್ತಾ ಇರ್ತಾರೆ. ಹಾಗೆ ಆ ಹೃದಯನ ಹುಡುಕಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲಿ ಕೆಲವು ಫೋಟೋಗಳನ್ನ ನೋಡ್ತಾರೆ. ಅಲ್ಲಿ ನೇಬರ್ ಅಂತ ಹೆಂಡತಿನ ಕೆಲವುಗಳು ಫೋಟೋಗಳಿರುತ್ತೆ, ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಹಾಗೆ ನೋಡ್ಬಿಟ್ಟು ಮುಂದೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಆ ಮನೆ ಮೇಲೆ ಒಂದು ಲ್ಯಾಂಪ್ ಇರುತ್ತೆ, ಅದು ಇವರಿಗೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ಬಿಡುತ್ತೆ. ಅದ್ರ ಮೇಲೆ ನೀರಿಂದ ಅಟ್ಯಾಕ್ ಮಾಡ್ಬಿಡ್ತಾರೆ. ಆ ಮನೆ ಗೊತ್ತಾಗ್ಬಿಡುತ್ತೆ ಒಳಗಡೆ ಯಾರೋ ಇದ್ದಾರೆ ಅನ್ಬಿಟ್ಟು ಮತ್ತೆ ತನ್ನ ರಾಕ್ಷಸ ರೂಪಕ್ಕೆ ವಾಪಸ್ ಬಂದ್ಬಿಡುತ್ತೆ. ತನ್ನ ಚಂದ್ರನ್ ಬೆಳಕಿಂದ ಆ ಮನೆ ಒಳಗಡೆ ಹುಡುಕ್ತಾ ಇರುತ್ತೆ, ಯಾರು ಇದಾರೆ ಅಂತ. ಇವರು ಅದರಿಂದ ಹೌಚಿಕೋತಾರೆ. ಆ ಮನೆಗೇನು ಆ ಚಂದ್ರ ಬೆಳಕಿಂದ ಕಾಣೋದಿಲ್ಲ. ಆ ಮನೆ ಮತ್ತೆ ಸುಮ್ಮನಾಗ್ಬಿಡುತ್ತೆ. ಏನು ಇಲ್ಲ ಅನ್ಬಿಟ್ಟು ಇವರು ಬನ್ನಿ ಹುಡ್ಕೋಕೆ ಹೋಗೋಣ ಅಂತ ಮುಂದೆ ಮುಂದೆ ಹೋಗ್ತಿರ್ಬೇಕಾದ್ರೆ ಡಿಜೆ ಒಂದ್ ಜಾಗದಲ್ಲಿ ಜಾರಿ ಬಿದ್ದು ಹೋಗ್ಬಿಡ್ತಾನೆ. ಇವರೆಲ್ಲರೂ ಕೂಡ ಸೇಮ್ ಅದೇ ಒಂದು ಜಾಗದಲ್ಲಿ ಬಿದ್ದು ಹೋಗ್ಬಿಡ್ತಾರೆ. ನೋಡಿದ್ರೆ ಈ ನೇಬರ್ ಕ್ರ್ಯಾಕರು ಮಕ್ಕಳು ಟಾಯ್ಸ್ ಕಿತ್ಕೊಳ್ತಾ ಇರ್ತಾನಲ್ಲ, ಅದನ್ನೆಲ್ಲ ತಂದು ಇಲ್ಲಿ ಹಾಕ್ತಾ ಇರ್ತಾನೆ. ಅವುಗಳು ಅಲ್ಲಿ ಇರುತ್ತೆ. ಇವ್ರು 3 ಜನ ಕೂಡ ಎದ್ಬಿಟ್ಟು ಆ ಜಾಗನ ನೋಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಸೀಕ್ರೆಟ್ ಆಗಿರುವಂತಹ ಒಂದು ರೂಮ್ ಇರುತ್ತೆ, ಜೈಲ್ ರೀತಿ. ಆದ್ರೆ ಅದಕ್ಕೆ ಬೀಗ ಹಾಕಿರುತ್ತೆ. ಆ ಬೀಗನು ಕೂಡ ಇವನ ಹತ್ರನೇ ಇರುತ್ತೆ. ಈ ಬೀಗ ಇವನ ಹತ್ರ ಹೆಂಗ್ ಬರ್ತಪ್ಪ ಅಂದ್ರೆ ಮೇಲ್ಕಾಕರು ಇವನ್ನ ಫಸ್ಟ್ ಟೈಮ್ ಹಿಡ್ಕೊಂಡು ಹೆದರ್ಸ್ತಿರ್ಬೇಕಾದ್ರೆ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ, ಅಲ್ಲೇ ಇವನ್ಗೆ ಈ ಕೀ ಸಿಕ್ಕಿರುತ್ತೆ. ಆ ಕೀನ ಇವನು ಮಡಿಕೊಂಡೇ ಇರ್ತಾನೆ. ಅದನ್ನ ಈಗ ಇವನು ಇಲ್ಲಿ ಯೂಸ್ ಮಾಡ್ತಾನೆ. ಯೂಸ್ ಮಾಡ್ಬಿಟ್ಟು ಆ ಲಾಕರ್ ನ ಓಪನ್ ಮಾಡ್ಬಿಟ್ಟು ಅದರೊಳಗಡೆ ಹೋಗಿ ನೋಡಿದಾಗ ಈ ಮಿಕ್ರೇಕರ್ ಹೆಂಡತಿ ಇದ್ದಾಳಲ್ಲ ಕಾನ್ಸ್ಟೆನ್ಸಿ, ಅವಳ ಒಂದು ಶವ ಇರುತ್ತೆ ಅಲ್ಲಿ. ಆದ್ರೆ ಅದು ಫುಲ್ ಸಿಮೆಂಟ್ ಇಂದ ಕವರ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಇವನಿಗೆ ಡೌಟ್ ಬರುತ್ತೆ, ಇದಕ್ಕೋಸ್ಕರ ಅಂತಾನೆ ನೇಬರ್ ಕ್ರ್ಯಾಕರ್ ಅವರು ತಮ್ಮ ಮನೆ ಹತ್ರ ಬರಕ್ಕೆ ಬಿಡ್ತಿರ್ಲಿಲ್ಲ, ಇಲ್ಲೇನೋ ಒಂದು ಮುಚ್ಚಿಡ್ತಾ ಇದಾರೆ ಅಂತ ಇವಾಗ ಇವನಿಗೆ ಗೊತ್ತಾಗುತ್ತೆ. ಆ ಡೆಡ್ ಬಾಡಿನ ಹಾಗೆ ನೋಡ್ತಾ ನೋಡ್ತಾ ಇವನು ಜಾರ್ ಬಿದ್ದೋಗ್ಬಿಡ್ತಾನೆ ಆ ಡೆಡ್ ಬಾಡಿ ಮೇಲೆ. ಇದರಿಂದ ಸಿಮೆಂಟ್ ಹೊಡೆದೋಗಿ ಆ ಸ್ಕೆಲಿಟನ್ ಓಪನ್ ಆಗ್ಬಿಡುತ್ತೆ. ಇವಾಗ ಈ ಮನೆ ಗೊತ್ತಾಗ್ಬಿಡುತ್ತೆ, ಈ ಮನೆ ಒಳಗಡೆ ಯಾರು ಬಂದಿದ್ದಾರೆ ಅಂತ ಆ ಆತ್ಮಗಳಿಗೆ. ಅದರಿಂದ ಮತ್ತೆ ಚಂದ್ರನ್ ಲೈಟ್ ನ ಅಲ್ಲಿಗೆ ತರಿಸ್ಬಿಡುತ್ತೆ. ಗೊತ್ತಾಗ್ಬಿಡುತ್ತೆ ಇವರು ಇಲ್ಲೇ ಇದ್ದಾರೆ ಅಂತ. ಒಬ್ಬೊಬ್ಬರನ್ನು ಕೂಡ ಹುಡುಕಿ ಅಲ್ಲಿಂದ ಹೇಳ್ಕೊಂಡು ಹೊಂಟೋಗ್ಬಿಡುತ್ತೆ. ಡಿಜೆ ಇಬ್ರು ಫ್ರೆಂಡ್ಸ್ ಕೂಡ ಹೇಳ್ಕೊಂಡು ಹೊಂಟೋಗ್ಬಿಡುತ್ತೆ. ಇವನು ಇಲ್ಲಿಂದ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಮತ್ತೆ ಇವನು ಮೆಟ್ಲು ಹತ್ಕೊಂಡು ವಾಪಸ್ ಹೋಗಕ್ಕೆ ರೆಡಿ ಆಗ್ತಾ ಇರ್ತಾನೆ. ಅದೇ ಆ ಹಾಲ್ಗೆ ಬರ್ತಾನೆ. ಆ ಹಾಲ್ಗೆ ಬಂದಾಗ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇರ್ತಾರೆ. ಒಂದು ಮಧ್ಯೆ ಒಂದು ಹೋಲ್ ಆಗಿರುತ್ತಲ್ಲ ಹಾಲ್ ಮಧ್ಯೆ, ಅದ್ರೊಳಗಡೆಗೆ ಹಾಕೋಕೆ ರೆಡಿ ಆಗ್ತಾ ಇರುತ್ತೆ. ನಿಮ್ ಫ್ರೆಂಡ್ ಚೌಡರ್ ಇದನ್ನಲ್ಲ ಅವನ ಅದ್ರೊಳಗಡೆ ಹಾಕೋಕೆ ಹೋಗ್ತಾ ಇರುತ್ತೆ. ಇವನು ಫ್ರೆಂಡ್ ಕಾಪಾಡ್ಬೇಕು ಅಂದ್ಬಿಟ್ಟು ಇವನು ಕೂಡ ಒಳಗಡೆ ಬಿದ್ದೋಗಕ್ಕೆ ಹೋಗ್ತಾ ಇರ್ತಾನೆ. ಆದ್ರೆ ಚೌಡರ್ನ ಹಿಡ್ಕೊಂಡ್ಬಿಡ್ತಾನೆ. ಇವರಿಬ್ರನ್ನ ಕಾಪಾಡ್ಬೇಕು ಅಂದ್ಬಿಟ್ಟು ಜೆನ್ನಿ ಏನ್ ಮಾಡ್ತಾಳೆ ಅಂದ್ರೆ ಇವಳು ಮೇಲ್ಗಡೆ ಒಂದು ಇವುಗಳು ಇರ್ತಾರೆ, ಏನೋ ಒಂದು ಇರುತ್ತೆ, ಅದನ್ನ ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಅಲ್ಲಾಡ್ಸ್ಬಿಟ್ಟು ಅದನ್ನ ಗೋಡೆ ಹೊಡ್ಸ್ಬಿಡ್ತಾಳೆ. ಆ ಗೋಡೆ ಹೊಡ್ಸಿದ ತಕ್ಷಣ ಅದಕ್ಕೆ ವಾಂತಿ ಬಂದಂಗ ಆಗ್ಬಿಡುತ್ತೆ. ಆ ಮನೆ ತುಂಬಾ ನೀರು ತುಂಬ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ಅದು ವಾಂತಿ ಮಾಡಿರೋದ್ರಿಂದ ಇವ್ರು 3 ಜನ ಆ ಮನೆಯಿಂದ ಆಚೆ ಬಂದ್ ಬೀಳ್ತಾರೆ. ಆಚೆ ಬಂದ್ ಬಿದ್ದಿದ ತಕ್ಷಣ ಚೌಡರ್ ಅವ್ನಿಗೆ ಬೈತಾ ಇರ್ತಾನೆ, ನೋಡು ನಿನ್ ಡಬ್ಬ ಇಡೋದ್ರಿಂದ ಏನೇನಾಯ್ತು, ಈ ಸ್ವಲ್ಪ ಮಿಸ್ ಆಗಿದ್ರು ನಮ್ಮ ಪ್ರಾಣನೇ ಹೋಗ್ಬಿಡ್ತಿತ್ತು ಅಂತ. ಅದಕ್ಕೆ ಟೀಚರ್ನು ಕೂಡ ಸರಿಯಾಗಿ ಬೈತಾನೆ, ನಿಂದೇನೆ ಹೆಂಗಾಗಿತ್ತಲ್ಲ ಸರ್, ನನ್ ಮಕ್ಳು ನೋಡ್ಕೊಂಡು ಯಾಕೆ ಬಂದ್ರಿ ಹಂಗೆ ಹಿಂಗೆ ಅಂದ್ಬಿಟ್ಟು ಚೆನ್ನಾಗಿ ಬೈದ್ಬಿಟ್ಟು ನಾನ್ ಮನೆಗೆ ಹೋಗ್ತೀನಿ ಅಂತ ಹೋಗ್ತಾ ಇರ್ತಾನೆ ಡಿಜೆ. ಅವಾಗ ಒಂದು ಆಂಬುಲೆನ್ಸ್ ಅವ್ನಿಗೆ ಡಿಕ್ಕಿ ಹೊಡೆದು ಬಿಡುತ್ತೆ. ನೋಡಿದ್ರೆ ಆ ಆಂಬುಲೆನ್ಸ್ ಇಂದ ಬೇರೆ ಯಾರು ಬಂದಿರೋದಿಲ್ಲ, ನೇಬರ್ ಕ್ರ್ಯಾಕರೇ ಬಂದಿರ್ತಾನೆ. ಇವರೆಲ್ಲ ಅನ್ಕೊಂಡಿರ್ತಾರೆ ಸತ್ತೋಗಿರ್ತಾನೆ ಅಂತ. ಆದ್ರೆ ಅವ್ನು ಇನ್ನೂ ಸಂತೆ ಇರೋದಿಲ್ಲ, ಬದುಕೆ ಇರ್ತಾನೆ. ಅವ್ನು ಬಂದ್ಬಿಟ್ಟು ಇಲ್ಲೇನ್ ಮಾಡ್ತಿದ್ದೀರಾ, ಹೋಗ್ರಿ ನೀವು ಇಲ್ಲಿಂದ, ಮತ್ತೆ ಹ್ಯಾಲೋವಿನ್ ಸ್ಟಾರ್ಟ್ ಆಯ್ತು, ಸ್ವಲ್ಪ ಮಿಸ್ ಆದ್ರೆ ನಿಮ್ ಪ್ರಾಣನೇ ಹೋಗ್ಬಿಡುತ್ತೆ, ಇಲ್ಲಿಂದ ಹೋಗ್ರಿ ಅಂತ ಬೈದ್ ಕಳಿಸ್ತಾ ಇರ್ತಾನೆ. ಇಲ್ಲಿ ಡಿಜೆಗೆ ಗೊತ್ತಾಗ್ಬಿಡುತ್ತೆ ಈ ಆತ್ಮ ನೇಬರ್ ಕ್ರ್ಯಾಕರ್ ಅಲ್ಲ, ಈ ಆತ್ಮ ಕಾನ್ಸಿಸ್ಟೆನ್ಸಿ ಇದು ನೇಬರ್ ಕ್ರ್ಯಾಕರ್. ಹಾಗೆ ಅವ್ರ ಪ್ರೇಯಸಿ ಜೊತೆ ಮಾತಾಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತಾನೆ. ಆಗ ಡಿಜೆ ಅವನ ಹತ್ರ ಬಂದ್ಬಿಟ್ಟು ನೀವು ನಿಮ್ಮ ವಯಸ್ಸನ್ನ ನೀವೇ ಸಾಯಿಸಿಲ್ಲ ತಾನೆ ಅಂತ ಕೇಳ್ತಾನೆ. ಒಂದು ನಿಜವಾದ ರಿವೀಲ್ ಮಾಡ್ತಾನೆ ಇವನು ಒಂದು ಜೀವನದ ಒಂದು ಕಥೆನ. ಕಾನ್ಸ್ಟೆನ್ಸಿ ಒಂದು ಝೂ ಅಲ್ಲಿ ಇರ್ಬೇಕಾದ್ರೆ ಅವಳು ದಪ್ಪ ಇರ್ತಾಳಲ್ಲ, ಹಾಗಾಗಿ ಅವಳನ್ನ ಕೂಡಿಕೊಂಡು ರೀತಿ ಕ್ಯಾಂಪ್ ಗಳಲ್ಲಿ ಶೋ ಕೊಡೋಕೆ ಅಂತ ಅವಳನ್ನ ಕೂಡಿಕೊಂಡಿರ್ತಾರೆ. ಆದ್ರಿಂದ ಅವಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ ತಾನು ದಪ್ಪ ಇರೋದ್ರಿಂದ. ಆದ್ರೆ ಈ ನೇಬರ್ ಕ್ರ್ಯಾಕರ್ ಅವ್ರಿಗೆ ಇವಳಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿರುತ್ತೆ. ಹಾಗಾಗಿ ನನ್ನ ಜೊತೆ ಬರ್ತೀರಾ ನೀವು, ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಇನ್ನೊಂದು ದೂರ ಅನ್ಬಿಟ್ಟು ಹೇಳ್ತೇನೆ. ಅದಕ್ಕೆ ಅವರು ಕೂಡ ಒಪ್ಕೊಂಡಿರೋದ್ರಿಂದ ಇವನು ಕಾನ್ಸ್ಟೆನ್ಸಿನ ಕರ್ಕೊಂಡು ಅಲ್ಲಿಂದ ದೂರ ಬಂದ್ಬಿಡ್ತಾನೆ. ದೂರ ಕರ್ಕೊಂಡ್ ಬಂದ್ಬಿಟ್ಟು ಒಂದ್ ಮನೆನ ತಗೋತಾನೆ. ಅಲ್ಲಿ ಮನೆನ ಕಟ್ಟೋಕೆ ರೆಡಿ ಆಗ್ತಾನೆ ಇವಳಿಗೋಸ್ಕರ ಅಂತಾನೆ. ಆದ್ರೆ ಅಲ್ಲಿ ಅಕ್ಕಪಕ್ಕ ಇದ್ದಂತ ಕೆಲವು ಮಕ್ಕಳೆಲ್ಲ ಇವಳು ತುಂಬಾ ದಪ್ಪ ಇರ್ತಾಳಲ್ಲ, ಹಾಗಾಗಿ ಇವಳ ಮೇಲೆ ಕಲ್ಲು ಎಸೆಯೋದು, ಮೊಟ್ಟೆ
ಹೊಡಿಯೋದೆಲ್ಲ ಮಾಡ್ತಾ ಇರ್ತಾರೆ. ಇದರಿಂದ ಇವಳು ಬೇಸತ್ತು ಹೋಗ್ಬಿಟ್ಟಿರ್ತಾಳೆ. ಮತ್ತೆ ಇವರು ಗಂಡನ ಹತ್ರ ಬಂದು ಹೇಳ್ತಾ ಇರ್ತಾರೆ, ಈ ರೀತಿ ಮಕ್ಕಳೆಲ್ಲ ಕಲ್ಲು ಹೊಡಿತಾ ಇದಾವೆ ಅಂತ. ಅದಕ್ಕೆ ಅವನು ಕೂಡ ಬೇಜಾರು ಮಾಡ್ಕೊಂಡ್ಬಿಡ, ಇವೆಲ್ಲ ಮಕ್ಕಳು ತಾನೆ ಅಂದಾಗ ಅವತ್ತು ಹ್ಯಾಲೋವಿನ್ ಆಗಿರುತ್ತೆ. ಇದರಿಂದ ತುಂಬಾ ಜಾಸ್ತಿ ಕಲ್ಲು ಮೊಟ್ಟೆ ಹೊಡೆದಿರೋದ್ರಿಂದ ಅವಳಿಗೆ ಕೋಪ ಬಂದ್ಬಿಟ್ಟು ಆ ಮಕ್ಳಿಗೆ ಹೊಡಿಯೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ಬೈ ಮಿಸ್ಟೇಕ್ ಆಗಿ ಕಾಲ್ ಜಾರಿ ಇವಳು ಸಿಮೆಂಟ್ ರೆಡಿ ಮಾಡುವಂತ ಒಂದು ಮಿಷಿನ್ ನ ಇವಳ ಮೇಲೆ ಹಾಕೊಂಡಿದ ತಕ್ಷಣ ಕಾಲ್ ಜಾರಿ ಬಿದ್ದಿದ ತಕ್ಷಣ ಇವಳು ಮೇಲ್ಗಡೆ ಕೆಳಗಡೆ ಬಿದ್ದು ಸತ್ತು ಹೋಗ್ಬಿಡ್ತಾಳೆ. ಹಾಗಾಗಿ ಇವನು ಆ ಮನೆನ ಇವಳ ನೆನಪಿಗೋಸ್ಕರ ಪೂರ್ತಿಯಾಗಿ ಕಟ್ತಾನೆ. ಆದ್ರೆ ಆ ಮನೆಯಲ್ಲಿ ಇವಳ ಒಂದು ಆತ್ಮ ಇನ್ನೂ ಹಂಗೆ ಇರುತ್ತೆ. ಬರೋ ಹ್ಯಾಲೋವಿನ್ ದಿನ ಎಲ್ಲ ಈ ಮನೆ ಮೇಲೆ ಯಾರ್ಯಾರು ಅಟ್ಯಾಕ್ ಮಾಡ್ತಾರೋ ಅವ್ರನ್ನೆಲ್ಲ ಒಳಗಡೆ ಹೇಳ್ಕೊಳ್ಳದೆ ಇವಳು ಒಂದು ಕೆಲಸ ಆಗ್ಬಿಟ್ಟಿರುತ್ತೆ ಅಂತ ಈ ವಿಷಯನೆಲ್ಲ ಡಿಜೆಗೆ ಹೇಳ್ತಾ ಇರ್ತಾನೆ. ಹೇಳ್ಬಿಟ್ಟು ನೀ ಇಲ್ಲಿಂದ ಹೋಗು, ನಾನು ಅವಳ ಹತ್ರ ಹೋಗ್ತಿದ್ದೀನಿ ಅಂದ್ಬಿಟ್ಟು ಆ ಮನೆ ಒಳಗಡೆ ಹೋಗಕ್ಕೆ ರೆಡಿ ಆಗಿರ್ತಾನೆ. ಆಗ ಡಿಜೆ ಇಟ್ಕೊಂಡ್ಬಿಟ್ಟು ಇಲ್ಲ ಅವಳು ಸತ್ತೋಗ್ಬಿಟ್ಟಿದ್ದಾಳೆ, ಅವಳು ನೆನಪಲ್ಲಿ ನೀನ್ ಕೊರಕ್ಬೇಡ, ಬಂದ್ಬಿಡಿ ಈ ಕಡೆ ಬೇರೆ ಕಡೆಗೆ ಅಂದಾಗ ಅವಳ ನೆನ ನಾನು ಮರ್ತೋಗ್ಬಿಟ್ರೆ ನಾನು ಒಬ್ಬನೇ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಇವನು ಕೂಡ ನಿಮ್ ಜೊತೆ ನಾವಿದೀವಲ್ಲ, ನಮ್ ಜೊತೆ ಇರಿ ನೀವು ಅಂದ್ಬಿಟ್ಟು ಒಂದು ಧೈರ್ಯನ ತುಂಬ್ತಾ ಇರ್ತಾನೆ. ಮತ್ತೆ ಇವನಿಗೂ ಒಂದು ನಂಬಿಕೆ ಬರುತ್ತೆ, ನಾನು ಈ ಆತ್ಮ ಜೊತೆ ಇಷ್ಟು ದಿನ ಅಂತ ಜೀವನ ಮಾಡ್ಲಿ ಅಂದ್ಬಿಟ್ಟು ಅವನು ಡೆಮೊಲಿಷ್ ಮಾಡಕ್ಕೆ ರೆಡಿ ಆಗಿರ್ತಾನೆ. ಆದ್ರೆ ಇದು ಆ ಆತ್ಮಕ್ಕೆ ಗೊತ್ತಾಗ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ರೆಡಿ ಆಗ್ಬಿಡುತ್ತೆ. ಇದರಿಂದ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಎಲ್ಲರೂ ಕೂಡ ಓಡ್ ಬರಕ್ಕೆ ಶುರು ಆಗ್ಬಿಡ್ತಾರೆ. ಆದ್ರೂ ಕೂಡ ಬಿಡೋದಿಲ್ಲ, ಅದು ಇವ್ರನ್ನ ಆಟ ಆಡ್ಸ್ಕೊಂಡೇ ಬರ್ತಾ ಇರುತ್ತೆ. ಇವ್ರು ಎತ್ತಬೇಕು ಒಂದೇ ಸಮನೆ ಓಡಕ್ ಶುರು ಮಾಡ್ತಾರೆ. ನೇಬರ್ ಕ್ರ್ಯಾಕರ್ ಅವರಿಗೆ ವಯಸ್ಸಾಗಿರೋದ್ರಿಂದ ಓಡಕ್ ಆಗ್ತಾ ಇರೋದಿಲ್ಲ. ಮಕ್ಕಳ ನೀವೆಲ್ಲ ಓಡೋಗ್ಬಿಡಿ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ, ಏನು ಆಗಲ್ಲ, ನೀವು ಓಡೋಗಿಂತ ಹುಡುಗನ್ ಮಾತ್ರ ಕಳಿಸ್ಬಿಟ್ಟು ಅವನಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಹುಡುಗರನ್ನ ಮುಗ್ಸನ ಅನ್ಬಿಟ್ಟು ಆ ಹುಡುಗರ ಮೇಲೆ ಅಟ್ಯಾಕ್ ಮಾಡಕ್ಕಿಂತ ಇದು ಒಂದ್ ಜಾಗಕ್ಕೆ ಬರ್ತಾ ಇರುತ್ತೆ. ಆಗ ಈ ನೇಬರ್ ಕ್ರ್ಯಾಕರ್ ಮತ್ತೆ ಬರ್ತಾನೆ. ಆಗ ನೇಬರ್ ಕ್ರ್ಯಾಕರ್ ಇನ್ನೂ ಸತ್ತೋಗಿರೋದಿಲ್ಲ, ಇನ್ನು ಹಂಗೆ ಇರ್ತಾನೆ. ನೇಬರ್ ಕ್ರ್ಯಾಕರ್ ಬಂದ್ಬಿಟ್ಟು ಆ ಮಕ್ಕಳಿಂದ ದೂರ ಇರೋ ಈ ಕಾನ್ಸ್ಟಿಟ್ಯೂನ್ಸಿಗೆ ಹೇಳ್ತಾ ಇರ್ತಾನೆ. ಅದು ಕೂಡ ಅವನ ಮೇಲೆ ಅಟ್ಯಾಕ್ ಮಾಡಕ್ ಬರುತ್ತೆ. ಆದ್ರೆ ಒಂದ್ ಸೆಕೆಂಡ್ಗೆ ತನ್ನ ಲವರ್ ಅಲ್ಲ ಅನ್ಬಿಟ್ಟು ಸುಮ್ಮನಾಗ್ಬಿಡುತ್ತೆ. ಆಗ ನೇಬರ್ ಕ್ರ್ಯಾಕರ್ ಆ ಮನೆ ಹತ್ರ ಬಂದ್ಬಿಟ್ಟು, ನೋಡು ಕಾನ್ಸ್ಟೆನ್ಸ್, ಈ ತರ ಒಂದಿನ ಬಂದೇ ಬರುತ್ತೆ ಅಂತ ನಮ್ಗೆ ಗೊತ್ತಿತ್ತು, ನೀನ್ ಇನ್ನು ಹಿಂಗೆ ಇದ್ರೆ ಆಗಲ್ಲ, ಜನರಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ, ಅದನ್ನೆಲ್ಲ ನಾನೇ ಸರಿ ಮಾಡ್ಬೇಕು ಅಂದ್ಬಿಟ್ಟು ಒಂದು ಡೈನಮೈಟ್ ನ ತೆಗಿತಾನೆ. ಅದ್ರ ಕಥೆನ ಮುಗಿಸ್ಬಿಡೋಣ ಅನ್ಬಿಟ್ಟು ಬ್ಲಾಸ್ಟ್ ಮಾಡಕ್ಕೆ ನೋಡ್ತಿರ್ಬೇಕಾದ್ರೆ ಆ ಮನೆಗೆ ತುಂಬಾ ಕೋಪ ಬಂದ್ಬಿಟ್ಟು ನೇಬರ್ ಕ್ರ್ಯಾಕರ್ನ ಲಾಕ್ ಮಾಡ್ಕೊಂಡ್ಬಿಡುತ್ತೆ. ಈ ಕಡೆ ಮಕ್ಕಳನ್ನ ಸೇರ್ಕೊಂಡು ಒಂದು JCB ನ ಓಡಿಸ್ಬಿಟ್ಟು ತಗೊಂಡ್ ಬಂದ್ಬಿಟ್ಟು ಇದ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಇದರಿಂದ ನೇಬರ್ ಕ್ರ್ಯಾಕರ್ ಆದ್ರೆ ಅದ್ರ ಕೈಯಿಂದ ರಿಲೀಸ್ ಆಗ್ಬಿಡ್ತಾನೆ. ಇವನಿಗೆ ಈ JCB ನ ಓಡ್ಸಕ್ಕೆ ಬರೋದಿಲ್ಲ. ಆಗ ಈಗ ಮಾಡಿ ಅವ್ನ ಕೈ ಬಂದಂಗೆ ಹೆಂಗ್ ಬರುತ್ತೋ ಹಂಗ್ ಮಾಡ್ತಾ ಇರ್ತಾನೆ. ಡಿಜೆ ನೇಬರ್ ಕ್ರ್ಯಾಕರ್ ಹತ್ರ ಬಂದಾಗ ನೇಬರ್ ಕ್ರ್ಯಾಕರ್ ತಗೋ ಈ ಡೈನಮೈಟ್ ನ, ಅದ್ರ ಮನೆ ಒಳಗಡೆ ಒಂದು ಬೆಂಕಿ ಉರಿತಿದೆ, ಅದ್ರ ಒಳಗಡೆ ಹಾಕು ಅಂತ ಹೇಳಿ ಬಾಂಬ್ ನ ಅವ್ನ ಕೈಗೆ ಕೊಡ್ತಾನೆ, ಇದನ್ನ ನೀನೇ ಮಾಡ್ಬೇಕು ಅಂತ. ಅವನು ಕೂಡ ಆ ಬಾಂಬ್ ನ ಹಚ್ಚಕ್ಕೆ ಅಂತ ನೋಡ್ತಿರ್ಬೇಕಾದ್ರೆ ಆ ಮನೆ ಅವನಿಗೊಂದು ಸರಿಯಾಗಿ ಹೊಡೆದಿರೋದ್ರಿಂದ ಇವನ್ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಆಗ ಇಲ್ಲಂದು ಅವನಿಗೊಂದು ಐಡಿಯಾ ಬರುತ್ತೆ. ಇವನ್ ಮುಂದಗಡೆ ಒಂದು ಫುಲ್ ದೊಡ್ಡ ಟವರ್ ತರ ಇರುತ್ತೆ, ಅದ್ರ ಮೇಲೆ ಹತ್ಬಿಟ್ಟು ಹೇಗಾದ್ರೂ ಮಾಡಿ ಆ ಮನೆ ಒಳಗಡೆ ಒಂದು ಬೆಂಕಿ ಬರುತ್ತೆ ಇರುತ್ತಲ್ಲ, ಅದ್ರ ಒಳಗಡೆ ಹಾಕ್ಬಿಡಕ್ಕೆ ಒಂದು ಪ್ಲಾನ್ ಮಾಡ್ಕೋತಾನೆ. ಇದರಿಂದ ಫ್ರೆಂಡ್ ಚೌಡರ್ಗೆ ನೀನ್ ಹಾಗೂ ಈಗ ಮಾಡಿ ಆ ಒಂದು ಟವರ್ ತರ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಈ ಮನೆನ ಕರ್ಕೊಂಬ ಅಂತ ಹೇಳ್ತಾನೆ. ಇವನು ಕೂಡ ಸರಿ ಆಯ್ತು ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಆ ಮನೆನ ಕರ್ಕೊಂಡು ಹೋಗಿ ಟ್ರೈ ಮಾಡ್ತಾನೆ. ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ಹಳ್ಳ ಬರುತ್ತೆ. ಇಬ್ರು ಕೂಡ ಬಿದ್ದೋಗ್ಬಿಡ್ತಾರೆ. ಆ ಮನೇನ ಕೂಡ ಬಿದ್ದೋಗ್ಬಿಟ್ಟು ಈ JCB ಕೂಡ ಬಿದ್ದೋಗ್ಬಿಡುತ್ತೆ. ಮನೆ ಪೊಡಿಯಾಗಿ ಹೋಗ್ಬಿಡುತ್ತೆ. ಇವ್ರ ಖುಷಿಯಾಗಿರ್ತಾನೆ ಚೌಡರು, ಈ ಮನೆ ಕಥೆನ ಮುಗಿಸ್ಬಿಟ್ಟೆ ಅಂತ. ಆದ್ರೆ ನೋಡಿದ್ರೆ ಆ ಮನೆ ಮತ್ತೆ ರೀಕ್ರಿಯೇಟ್ ಆಗಿ ಮತ್ತೆ ಇವನ್ ಮೇಲೆ ಅಟ್ಯಾಕ್ ಮಾಡಕ್ ಬರುತ್ತೆ. ಇವನು ಯಪ್ಪೋ ಅಂತ ಓಡಕ್ ಶುರು ಮಾಡ್ತಾನೆ. ಈ ಕಡೆ ಡಿಜೆ ಮತ್ತೆ ಜೆನಿ ಇಬ್ರು ಕೂಡ ಆ ಟವರ್ ಮೇಲೆ ಹತ್ತುತ್ತಾ ಇರ್ತಾರೆ. ಈ ಕಡೆ ಇಲ್ಲಿ ಇವನ್ನ ಹಿಡಿಯೋಕೆ ಅಂತ ಬರ್ತಾ ಇರುತ್ತೆ. ಇದ್ರ ಇವನ್ ಕೈಗೆ ಸಿಕ್ತವ್ರೆಲ್ಲ ಓಡ್ತಾ ಇರ್ತಾನೆ. ಇವರು ಕೂಡ ಆಗ ಮಾಡಿ ಆ ಟವರ್ ಮೇಲೆ ಪೂರ್ತಿ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಡಿಜೆ ಆ ಒಂದು ಹಗ್ಗನ ಹಿಡ್ಕೋತಾನೆ, ಅದು ಇನ್ನೊಂದ್ ಸ್ವಲ್ಪ ಹತ್ರ ಬರಲಿ ಅಂತ. ಮತ್ತೆ ಆ ಡೈನಮೈಟ್ ನ ಹಚ್ಕೊಡೋದಕ್ಕೆ ಹೇಳ್ತಾನೆ. ಅವಳು ಕೂಡ ಹಚ್ಕೊಡ್ತಿರ್ಬೇಕಾದ್ರೆ ಆ ಒಂದು ಹಗ್ಗ ಹಿಡ್ಕೊಂಡಿರ್ತಾನಲ್ಲ ಅದು ಕಟ್ಟಾಗ್ಬಿಡುತ್ತೆ. ಕಟ್ಟಾಗಿರೋದ್ರಿಂದ ಇವನು ಮೇಲೆ ಕೆಳಗಡೆಗೆ ತೇಲಾಡಕ್ಕೆ ಶುರು ಆಗ್ಬಿಡ್ತಾನೆ. ಇವನು ಹೋಗ್ತಿದ್ದಂತ ಒಂದು ಜಾಗಕ್ಕೆ ಕರೆಕ್ಟ್ಗೆ ಈ ಜೆನಿ ಆ ಡೈನಮೈಟ್ ನ ಎಸಿತಾಳೆ. ಎಸ್ತಿರೋದ್ರಿಂದ ಅವನು ಕೂಡ ಅದನ್ನ ಕ್ಯಾಚ್ ಹಾಕೊಂಡು ಒಂದ್ ಜಾಗದಲ್ಲಿ ನಿಂತ್ಕೋತಾನೆ. ನಿಂತ್ಕೊಂಡು ಕರೆಕ್ಟಾಗಿ ಗುರಿ ಇಟ್ಟು ಆ ಹಗ್ಗನ ಯೂಸ್ ಮಾಡ್ಕೊಂಡು ಹಾರಿ ಆ ಡೈನಮೈಟ್ ಇದೆ ಅದನ್ನ ಅದ್ರ ಒಳಗಡೆಗೆ ಹಾಕ್ಬಿಡ್ತಾನೆ. ಆ ಡೈನಮೈಟ್ ನ ಅದ್ರ ಒಳಗಡೆಗೆ ಹೋಗಿದ ತಕ್ಷಣ ಟಕ್ಕನಾಗ ಆ ಮನೆ ಎಕ್ಸ್ಪ್ಲೋರ್ ಆಗ್ಬಿಡುತ್ತೆ, ಅಂದ್ರೆ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಅಷ್ಟೇ ಮುಗೀತು ಕಾನ್ಸ್ಟೆನ್ಸಿ ಕತೆ. ಆ ಮನೆ ಕತೆನ ಮುಗಿಸ್ಬಿಟ್ಟು ಇವ್ರ ಕೆಳಗಡೆ ಬರ್ತಾರೆ. ಎಲ್ಲರಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ, ಮನೆನ ಮುಗಿಸ್ಬಿಟ್ವಲ್ಲ ನಾವೇ ಅನ್ಬಿಟ್ಟು. ಆಗ ಇವ್ರಿಗೆ ಯಾವ್ದೋ ಒಂದು ಸೌಂಡ್ ಕೇಳುತ್ತೆ. ನೇಬರ್ ಕ್ರ್ಯಾಕರ್ನ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ನೇಬರ್ ಕ್ರ್ಯಾಕರ್ ಅವ್ರ ವೈಫ್ ಆದ ಕಾನ್ಸ್ಟೆನ್ಸಿ ಒಂದು ಆತ್ಮ ಜೊತೆ ಡ್ಯಾನ್ಸ್ ಆಡ್ತಾ ಅವಳ ಒಂದು ಆತ್ಮಕ್ಕೆ ಗುಡ್ ಬೈ ನ ಹೇಳಿ ಕಳಿಸ್ತಾರೆ. ಮತ್ತೆ ನೇಬರ್ ಕ್ರ್ಯಾಕರ್ಗೆ ಬೇಜಾರಾಗಿ ಹಾಗೆ ಹೇಳ್ತಾ ಇರ್ತಾನೆ. ಆಗ ಡಿಜೆ ಬಂದ್ಬಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಿ ನನ್ನಂತ ಕೇಳ್ಕೊತಾ ಇರ್ತಾನೆ. ಆಗ ನೇಬರ್ ಕ್ರ್ಯಾಕರ್ ಅವರು ಕೂಡ 65 ವರ್ಷಗಳಿಂದ ನಾನು ಈ ಮನೇಲೆ ಲಾಕ್ ಆಗಿದ್ದೆ, ನನ್ನ ಫ್ರೀ ಮಾಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಇವರೆಲ್ಲರಿಗೂ ಕೂಡ ಒಂದು ಥ್ಯಾಂಕ್ ಯು ಹೇಳ್ತಾ ಇರ್ತಾನೆ ಇವನು ನನಗೆ ಸಹಾಯ ಮಾಡಿದ್ದಕ್ಕೆ. ಈಗ ಮತ್ತೆ ಇವರು ಒಂದು ಹ್ಯಾಲೋವಿನ್ ಸೆಲೆಬ್ರೇಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಒಂದು ಚಿಕ್ಕ ಹುಡುಗಿನ ನೋಡಿದ್ವಲ್ಲ, ಆ ಚಿಕ್ಕ ಹುಡುಗಿ ಮತ್ತೆ ಈಗ ಆ ಮನೆ ಹತ್ರ ಬರುತ್ತೆ. ಆ ಮನೆ ಒಳಗಡೆ ಇಷ್ಟೊಂದು ಆಟ ಸಾಮಾನುಗಳೆಲ್ಲ ಕಿತ್ತಿಕೊಂಡಿದ್ದಲ್ಲ ಅದನ್ನೆಲ್ಲ ಮಕ್ಕಳಿಗೆಲ್ಲ ವಾಪಸ್ ಕೊಡ್ತಾ ಇರ್ತಾನೆ. ಹ್ಯಾಲೋವಿನ್ ದಿನ ಆ ಚಿಕ್ಕ ಹುಡುಗಿಗೆ ಕಿತ್ಕೊಂಡಿದ್ದಲ್ಲ ಸೈಕಲ್, ಅದನ್ನ ರೆಡಿ ಮಾಡ್ಬಿಟ್ಟು ಆ ಹುಡುಗಿಗೆ ವಾಪಸ್ ಕೊಡ್ತಾನೆ. ಅದು ಖುಷಿಯಾಗಿ ಹೋಗುತ್ತೆ. ಮತ್ತೆ ಜೆನಿನ ಮಾಮ್ ಬರ್ತಾರೆ.
ಬರ್ತಾರೆ ಇವಳನ್ನ ಕರ್ಕೊಂಡು ಹೋಗೋಣ ಅಂತ. ಹಾಗಾಗಿ ಅವಳು ಕೂಡ ನಾವು ನೆಕ್ಸ್ಟ್ ಟೈಮ್ ಸಿಗೋಣ ಅಂದ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಜೆನಿಗೂ ಮತ್ತೆ ಡಿಜೆಗೂ ಇಬ್ರಿಗೂ ಕೂಡ ಲವ್ ಆಗ್ಬಿಟ್ಟಿರುತ್ತೆ. ಅವಳಿಗೆ ಮತ್ತೆ ಸಿಗೋಣ ನಾವು ಇಬ್ರು ಅಂದ್ಬಿಟ್ಟು ಹೊಂಟೋಗ್ಬಿಡ್ತಾಳೆ ಅವಳು ಕೂಡ. ಮೆಕ್ಗ್ರೆಗರ್ ಇವನ್ನ ಒಂದು ಬಾಲ್ನ ವಾಪಸ್ ಕೊಡ್ತಾರೆ. ಇವನಿಗೆ ಸ್ವಲ್ಪ ಕೆಲಸ ಇದೆ, ನೀವು ಹೋಗಿ ನಾನು ಬರ್ತೀನಿ ಅಂದ್ಬಿಟ್ಟು ಅವರಿಬ್ರು ಕೂಡ ತನ್ನ ಮನೆ ಹತ್ರ ಬರ್ತಾರೆ. ತನ್ನ ಮನೆ ಹತ್ರ ಬಂದಾಗ ಅವ್ರ ಅಮ್ಮ ಅವನ್ನ ಮೀಟ್ ಆಗ್ಬಿಟ್ಟು ಬೈತಾ ಇರ್ತಾರೆ, ಏನ್ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ. ಇದೊಂದು ಹ್ಯಾಲೋವಿನ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂದ್ಬಿಟ್ಟು ಇವರಿಬ್ರು ಕೂಡ ಈಗ ಹ್ಯಾಲೋವಿನ್ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅಂದ್ರೆ ಬೇರೆಯವ್ರ ಮನೆಗೆ ಹೋಗಿ ಚಾಕ್ಲೇಟ್ ನ ಇಟ್ಸ್ಕೊಳ್ಳೋಕೆ ಅಂತ ಹೋಗ್ತಾರೆ. ಮತ್ತೆ ನಾವು ಈ ಕಡೆ ನೋಡಿದ್ರೆ ಈ ಬೋನ್ಸ್ ಅಂತ ಇದನ್ನಲ್ಲ, ಅವ್ನ್ ಸತ್ತೇ ಇರೋದಿಲ್ಲ, ಅವನೇನು ಬದುಕೇ ಇರ್ತಾನೆ. ಅವನು ಅಲ್ಲಿಂದ ಆಚೆ ಎದ್ದೇಳ್ತಾನೆ. ಮತ್ತೆ ಆ ಪೊಲೀಸ್ ಆಫೀಸರ್ ಇಬ್ರು ಇರ್ತಾರಲ್ಲ, ಅವರು ಕೂಡ ಸತ್ತಿರೋದಿಲ್ಲ, ಕರ್ಕೊಂಬಂದು ಕೂಡಾಕಿರುತ್ತೆ ಅಷ್ಟೇ, ಇದು ಸಾಯಿಸಿರೋದಿಲ್ಲ. ಅವರಿಬ್ರು ಕೂಡ ಆಚೆ ಬರುತ್ತೆ. ಮತ್ತೆ ಆ ಪಪ್ಪಿನೂ ಕೂಡ ಅಲ್ಲಿಂದ ಆಚೆ ಬರುತ್ತೆ. ಇಲ್ಲಿ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಈ ಸಲ ನಿಮ್ಗೆ ಇಷ್ಟ ಆಗೋತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಬೇಕಾಗಿರೋದಿಷ್ಟೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ 6K ಸಬ್ಸ್ಕ್ರೈಬರ್ಸ್. ಇದೇ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾನೆ ಇರಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.